ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಓಂಕಾರ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Please release both the hands and rub both the palms. Namaste everyone. So namaste, ಎಲ್ಲರಿಗೂ ನಮಸ್ತೆ. Namaste. I will start off with a story, of course. Namaste ಅಪ್ಪ. ನಮಸ್ತೆ. ಎಲ್ಲರದು ಊಟ ಆಯ್ತಾ? ಆಯ್ತು ಸರ್. ಓಕೆ, ವೆರಿ ಗುಡ್. ಅವ್ರಿಗೆಲ್ವೇ? Can you hear me? Can you hear me? ಕೇಳಿಸುತ್ತಾ? ಓಕೆ, ಪವರ್ ಹೋಗಿದೆ ಇಲ್ಲಿ, ಅದಕ್ಕೆ ಕೇಳಿದೆ. ಎಸ್ ಅಪ್ಪ, ಎಲ್ಲ. ಸೊ ಆಲ್ ಕ್ಯಾನ್ ಹಿಯರ್ ಮೀ, ವೆರಿ ಗುಡ್. ಓಕೆ. Now we'll go in for a story first, and anantara I will meditate. So story goes like this. In Srirangam, ರಾಮಾನುಜಾಚಾರ್ಯರದು ಕತೆ ಅವತ್ತೇ ಹೇಳಿದ್ನಲ್ಲ, ಎಲ್ಲರಿಗೂ ನೆನಪಿದೆಯಾ ರಾಮಾನುಜಾಚಾರ್ಯರದು? ಓಕೆ. ಸೊ ಒಮ್ಮೆ ರಾಮಾನುಜಾಚಾರ್ಯರು ಶ್ರೀರಂಗಕ್ಕೆ ಹೋಗಿರ್ತಾರೆ. ಸೊ ಅಲ್ಲಿ ಒಂದಿಷ್ಟು ದಿನ ಅಂತ ಪ್ರವಚನ ಇರುತ್ತೆ ಅವ್ರದ್ದು. ಸೊ ಪ್ರವಚನೆಗೋಸ್ಕರ ಅಂತ ಅವರು ಹೋಗಿರ್ತಾರೆ ಅಲ್ಲಿಗೆ. ಅಲ್ಲಿ ಪ್ರವಚನೆ ಸುಮಾರು ದಿವಸಗಳ ಕಾಲ ಇರುತ್ತೆ. ಅವರಿಗೆ ಒಂದು ರೂಮ್ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ಇವರ ಪ್ರವಚನ ಇದೆ ಅಂತ ಶ್ರೀರಂಗಂ ದೇವಸ್ಥಾನದಲ್ಲಿ ಊಟವನ್ನು ಅರೇಂಜ್ ಮಾಡಿರ್ತಾರೆ. ಸೊ ಪ್ರತಿದಿನ ಮಧ್ಯಾಹ್ನ ಊಟ ಇರುತ್ತೆ. ಊಟ ಅಂತಂದರೆ ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡು, ಒಂದು ಆಗಿನ ಕಾಲದಲ್ಲಿ ಸ್ವಲ್ಪ ಪ್ಲೇಟ್ಗಳಲ್ಲಿ ಹಾಕಿ ಕೊಡ್ತಾಯಿದ್ರು, ಎಲ್ಲರಿಗೂ ಊಟ ಬಡಿಸ್ತಾಯಿದ್ರು. ಊಟ ಅಂದರೆ ಈ ಬಫೆ ಟೈಪ್ ಥರ ಒಂದಿಷ್ಟಿಷ್ಟು ಊಟ ಅಂತ ಕೊಡ್ತಾಯಿದ್ರು. ಸೊ ಅಲ್ಲಿ ಒಬ್ಬ ಬ್ರಾಹ್ಮಣ ಸೊ ಪ್ರತಿದಿನ ಕ್ಯೂವಲ್ಲಿ ನಿಂತ್ಕೊಳ್ಳದೆ ಅವನು ಕ್ಯೂವನ್ನು ಬ್ರೇಕ್ ಮಾಡಿ ಯಾವಾಗಲೂ ಅಲ್ಲಿ ಹೋಗ್ಬಿಟ್ಟು ಊಟಕ್ಕೋಸ್ಕರ ಒಂದು ಸಲ ಅಲ್ಲ, ಒಂದು 3-4 ಸಲ ಕ್ಯೂವಲ್ಲಿ ನಿಂತ್ಕೊಳ್ತಾ ಇದ್ದ. ಅಂದರೆ ಒಮ್ಮೆ ಹೋಗ್ತಾ ಇದ್ದ, ಕಲೆಕ್ಟ್ ಮಾಡ್ತಾಯಿದ್ದ ಫುಡ್ಡನ್ನು, ಮತ್ತೆ ಹೋಗಿ ಎಲ್ಲೋ ಇಟ್ಬಿಟ್ಟು ಮತ್ತೆ ಪುನಃ ಬರೋದು. ಸೊ ಗೊತ್ತಲ್ಲ ನಿಮಗೆ, ಕೆಲವರು ಆ ಥರ ಮಾಡ್ತಾರಲ್ಲ, 3-4 ಸಲ ಕ್ಯೂವಲ್ಲಿ ನಿಂತ್ಕೊಂಡು ಊಟ ತೊಗೊಳ್ಳೋದು. ಸೊ ಊಟ ತೊಗೊಳ್ಳೋದು ಮಾತ್ರ ಅಲ್ಲದೆ ಅವನು ರೂಲ್ಸ್ ಸಹ ಬ್ರೇಕ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಅಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು, ಜಗಳನೂ ಆಗ್ತಾಯಿತ್ತು. ಸೊ ಹೀಗೆ ಒಂದು ದಿವಸ ಜೋರಾಗಿ ಜಗಳ ನಡೆಯುವಾಗ
ಸೊ ಎಲ್ಲರಿಗೂ ಕೇಳಿಸ್ತಾ ಇತ್ತು ಅದು. ಸೊ ಇವರು ರೂಮಿಂದ ಕಿಟಕಿಯಿಂದ ರಾಮಾನುಜಾಚಾರ್ಯರು ನೋಡ್ತಾರೆ, ಏನಿದು ಗಲಾಟೆ ಇರ್ಬೋದು ಅಂತ ಅವರು ಅವರ ಅಸಿಸ್ಟೆಂಟನ್ನು ಕಳಿಸ್ತಾರೆ. ಸೊ ಅಸಿಸ್ಟೆಂಟನ್ನು ಕಳಿಸಿದ ನಂತರ ಅವರಿಗೆ ತಿಳಿದು ಬರುತ್ತೆ ಈ ಥರ ಆಗಿದೆ ಅಂತ. ಸೊ ಒನ್ ಬ್ರಾಹ್ಮಿನ್ ಮ್ಯಾನ್ ಈಸ್ ಬ್ರೇಕಿಂಗ್ ದ ಲೈನ್, ಬ್ರೇಕಿಂಗ್ ಆಲ್ ದ ನಾರ್ಮ್ಸ್, ಆ್ಯಂಡ್ ಅಲ್ಲಿ ಊಟಕ್ಕೋಸ್ಕರವಾಗಿ 3-4 ಸಲ ಕ್ಯೂ ಅಲ್ಲಿ ಹೋಗ್ತಾನೆ, ಕ್ಯೂ ಬ್ರೇಕ್ ಮಾಡ್ತಾನೆ. ಸೊ ಮತ್ತು ಎಲ್ಲರಿಗೂ ಅಸಮಾಧಾನ ಮಾಡ್ತಾ ಇದ್ದಾನೆ ಅಂತ. ಸೊ ಅದಕ್ಕೆ ದಿಸ್ ಜೆಂಟಲ್ಮ್ಯಾನ್ ಇಟ್ ಈಸ್ ರಾಮಾನುಜಾಚಾರ್ಯರು ಅವನನ್ನು ಕರೀರಿ ಅಂತ ಹೇಳ್ತಾರೆ. ಸೊ ಅವನ್ನ ಕರೀತಾರೆ. ಅವನ ಕರೆದ ನಂತರ ಅವನಿಗೆ ಕೇಳ್ತಾರೆ, ಏನಪ್ಪ ನೀನು ಈ ಥರ ಮಾಡ್ತಾ ಇದೀಯಾ, ವೈ ಆರ್ ಯು ಬ್ರೇಕಿಂಗ್ ದ ರೂಲ್? ಸೊ ಇಲ್ಲಿ ಒಂದೇ ಸಲ ಮಾತ್ರ ಲೈನಲ್ಲಿ ನಿಂತು ಎಲ್ಲರಿಗೂ ಸೇರಬೇಕಲ್ಲಪ್ಪ, ಇದು ದೇವರ ಪ್ರಸಾದ ಅಂತ ಹೇಳ್ತಾರೆ. ಸೊ ಹೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ, ಬಡ ಬ್ರಾಹ್ಮಣ ಸ್ವಾಮಿ, ಅವರ ಮನೆಯಲ್ಲಿ ದೊಡ್ಡ ಕುಟುಂಬ ಇದೆ, ಕುಟುಂಬದಲ್ಲಿ ಹೆಂಡತಿ 3-4 ಜನ ಮಕ್ಕಳಿದ್ದಾರೆ. ಸೊ ಮಕ್ಕಳಿಗೋಸ್ಕರ ಮತ್ತು ದೊಡ್ಡ ಫ್ಯಾಮಿಲಿಗೋಸ್ಕರ 2-3 ಸಲ ಕ್ಯೂ ಅಲ್ಲಿ ನಿಲ್ಲಬೇಕಾಗತ್ತೆ, ಕ್ಯೂ ಅಲ್ಲಿ ಊಟವನ್ನು ಮತ್ತೊಮ್ಮೆ ಮತ್ತೆ ಪುನಃ ತಗೋಬೇಕಾಗತ್ತೆ. ಸೊ ಅದಕ್ಕೆ ರಾಮಾನುಜಾಚಾರ್ಯರು ಅವ್ರನ್ನ ಕೇಳ್ತಾರೆ, ಏನಪ್ಪ ನಿನಗೆ ಬೇರೆ ಏನಾದರೂ ಕೆಲಸ ಕಸುಬು ಗೊತ್ತಿದೆಯಾ ಅಂತ. ಇಲ್ಲ ಸ್ವಾಮಿ, ಏನೂ ಗೊತ್ತಿಲ್ಲ ಅಂತಾನೆ. ಸರಿಯಪ್ಪ, ನೀನು ಯಾವುದಪ್ಪ ನಕ್ಷತ್ರ ನಿಂದು, ಗೋತ್ರ ಕೇಳ್ತಾನೆ. ಹೆಚ್ಚಿಗೆ ನನಗೇನು ತಿಳಿದಿಲ್ಲ ಸ್ವಾಮಿ, ಆದರೆ ಹುಟ್ಟು ಬ್ರಾಹ್ಮಣ ಅಂತ ಹೇಳ್ತಾನೆ. ಸರಿಯಪ್ಪ, ನಿನಗೆ ವಿಷ್ಣು ಸಹಸ್ರನಾಮ ಬರ್ತದ ಅಂತ ಕೇಳ್ತಾನೆ. ಸ್ವಾಮಿ ಬರುತ್ತೆ ಅಂತ ಕೇಳ್ತಾನೆ. ಎಷ್ಟು ಬರುತ್ತಪ್ಪ, ಪೂರ್ತಿ ಬರುತ್ತಾ ಅಂತ ಕೇಳ್ತಾನೆ. ಇಲ್ಲ ಅಂತಾನೆ. ಸರಿ ಸ್ವಾಮಿ, ನೀನು ವಿಷ್ಣು ಸಹಸ್ರನಾಮ ಹೇಳಿ ನೋಡು, ತೋರಿಸು ಅಂತ ಹೇಳ್ತಾನೆ. ಸೋಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭುದ್, ಇಷ್ಟೇ ಹೇಳ್ತಾರೆ. ಅರೆ ಮುಂದೆ ಬರೋದಿಲ್ವಾ ಅಂತ ಕೇಳ್ತಾನೆ. ಇಲ್ಲಪ್ಪ, ಮುಂದೆ ಬರುವುದಿಲ್ಲ ಅಂತ ಹೇಳ್ತಾನೆ ಆ ಮಹಾನುಭಾವ. ಅವಾಗ ಆಚಾರ್ಯರು ಹೇಳ್ತಾರೆ, ಸರಿಯಪ್ಪ, ಇವತ್ತಿನಿಂದ ಮನೆಗೆ ಹೋಗ್ಬಿಟ್ಟು ನೀನು ಭೃತೇ ನಮಃ ಏನು ಹೇಳಬೇಕು? ಓಂ ಭೂತಭೃತೆ ನಮಃ, ಓಂ ಭೂತಭೃತೆ ನಮಃ, ಓಂ ಭೂತಭೃತೆ ನಮಃ ಅಂತ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರು ಅಂತ ಹೇಳ್ತಾನೆ. ಸೊ ಸರಿ ಸ್ವಾಮಿ, ನೀವು ಹೇಳಿದ್ದನ್ನೇ ಖಂಡಿತವಾಗಿ ಮಾಡ್ತೀನಿ ಅಂತ ಆತ ಬ್ರಾಹ್ಮಣ ಮನೆಗೆ ಹೋಗ್ಬಿಟ್ಟು ಓಂ ಭೂತಭೃತೆ ನಮಃ, ಓಂ ಭೂತಭೃತೆ ನಮಃ, ಓಂ ಭೂತಭೃತೆ ನಮಃ ಹೇಳ್ತಾನೇ ಇರ್ತಾನೆ ಕಂಟಿನ್ಯೂಸ್ ಆಗಿ. ಸೊ ಹೀಗೆ 1-2 ದಿವಸದ ನಂತರ ನೋಡ್ತಾರೆ, ಆ ಬ್ರಾಹ್ಮಣ ಲೈನಲ್ಲಿ ಬರೋದಿಲ್ಲ, ಅಲ್ಲಿ ಏನು ಗಲಾಟೆ ನಡೀತಾ ಇಲ್ಲ. ಸೊ ಎಲ್ಲರಿಗೂ ಶಾಂತಿ ಮತ್ತು ಸಹನೆಯಿಂದ ಎಲ್ಲರಿಗೂ ಊಟ ಸಿಗ್ತಾ ಇರುತ್ತೆ. ಆದರೆ ಒಂದು ವಿಶೇಷ ನೋಡ್ತಾರೆ, ಆ ದೇವಸ್ಥಾನದ ಮುಖ್ಯ ಪುರೋಹಿತರು ಅಂದರೆ ಚೀಫ್ ಪುರೋಹಿತರು ಇರ್ತಾರಲ್ವ, ಅವರು ಒಂದನ್ನು ನೋಟಿಸ್ ಮಾಡ್ತಾ ಇರ್ತಾರೆ. ಸೊ ಹೀಗೆ 3-4 ದಿನ ಕಳೆಯುತ್ತೆ. ಅವರು ನೋಟಿಸ್ ಮಾಡೋದು ಏನು ಅಂತಂದರೆ, ಅಲ್ಲಿ ಊಟಕ್ಕೋಸ್ಕರ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಅಥವಾ ಏನಾದರೂ ಮಾಡಿದರೆ, ಸೊ ನೈವೇದ್ಯ ಆದ ನಂತರ ಇಷ್ಟು ಅಮೌಂಟ್ ಆಫ್ ಫುಡ್ ಮಯ ಆಗ್ತಾ ಇರುತ್ತೆ. ಮಯ ಆಗಿ ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ. ಆ ಬ್ರಾಹ್ಮಣ ಅಂತೂ ಲೈನಲ್ಲಿ ಬರ್ತಾ ಇಲ್ಲ, ಏನೂ ಗಲಾಟೆ ನಡೀತಾ ಇಲ್ಲ. ಆದರೆ ಇದು ನೈವೇದ್ಯ ಆದ ಕೂಡಲೇ ಒಂದಿಷ್ಟು ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಫುಡ್ ಈಸ್ ಮಿಸ್ಸಿಂಗ್. ಸೊ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವರು ಈ ಕಂಪ್ಲೇಂಟನ್ನು ರಾಮಾನುಜಾಚಾರ್ಯರಿಗೆ ಹೇಳ್ತಾರೆ, ಸ್ವಾಮಿ ಈ ಥರ ಆಗ್ತಾ ಇದೆ, ಇದು ಯಾವತ್ತೂ ಈ ಥರ ಆಗಿಲ್ಲ ಈ ದೇವಸ್ಥಾನದಲ್ಲಿ, ಇದು ಒಂಥರ ಆಶ್ಚರ್ಯದ ವಿಷಯ ಅಂತ ಹೇಳ್ತಾರೆ. ಹೌದೇನಪ್ಪ? ಮತ್ತು ಅವರು ಪುನಃ ಹೇಳ್ತಾರೆ, ಯಾರು ಆ ಬಡ ಬ್ರಾಹ್ಮಣ ಬರ್ತಾ ಇದ್ನಲ್ಲ, ಅವನು ಸಹ ಈಗ ಲೈನಲ್ಲಿ ಬರ್ತಾ ಇಲ್ಲ, ಅವನು ಊಟ ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತ. ಹೌದಾ, ಇದು ಆಶ್ಚರ್ಯದ ವಿಷಯ. ಎನಿವೆ, ಯಾರಿಗೆ ಅವ್ರ ಮನೆ ಗೊತ್ತಿದೆ ಅಂತ ಕೇಳ್ತಾನೆ. ಅಲ್ಲಿ ಕೆಲವರು ನೆರೆದಿದ್ದವರು ಹೇಳ್ತಾರೆ, ಸ್ವಾಮಿ ನಮಗೆ ಗೊತ್ತಿದೆ ಅವ್ರ ಮನೆ. ಸರಿಯಪ್ಪ, ನನಗೆ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋದರೆ ಈತ ನೋಡ್ತಾನೆ, ಪಾಪ ಮನೆ ಚಿಕ್ಕದು, ಹಟ್ಟು ಥರ ಇದೆ, 6 ಜನ ಮಕ್ಕಳು, ಹೆಂಡತಿ, ಈತ ಇದ್ದಾನೆ. ಅವನು ಇವರನ್ನು ನೋಡಿದ ಕೂಡಲೇ ಹೊರಗಡೆ ಓಡಿ ಬಂದು ಕಾಲ ಮೇಲೆ ಬೀಳ್ತಾನೆ. ಸ್ವಾಮಿ ನಿಮಗೆ ಅನಂತ ನಮಸ್ಕಾರಗಳು. ಯಾಕಪ್ಪ ನನ್ನ ಕಾಲ ಮೇಲೆ ಬೀಳ್ತೇನೆ? ಸ್ವಾಮಿ ನೀವು ಡೈಲಿ ಒಬ್ಬರನ್ನು ಕಳಿಸ್ತಾ ಇದ್ದೀರಾ,
ಒಂದು ದೊಡ್ಡ ಏನಂತಾರೆ ವೆಸಲ್, ಒಂದು ದೊಡ್ಡ ಟಿಫಿನ್ ಕ್ಯಾರಿಯರಲ್ಲಿ ಊಟ ಕಳಿಸ್ತಾ ಇದ್ದೀರಾ. ನಮ್ಮ 6 ಜನಕ್ಕೂ ಸಾಕಾಗುವಷ್ಟು ಊಟ ಕಳಿಸ್ತಾ ಇದ್ದೀರಾ, ನಮ್ಮ 8 ಜನಕ್ಕೂ ಸಾಕಾಗುವಷ್ಟು ಊಟ ಕಳಿಸ್ತಾ ಇದ್ದೀರಾ. ಅದಲ್ಲದೆ ನಮಗೆ ಬೆಳಗ್ಗೆ ಮಾತ್ರ ಅಲ್ಲ, ರಾತ್ರಿಗೂ ಊಟ ಕಳಿಸ್ತಾ ಇದ್ದರೆ ನಿಮಗೆ ಅನಂತ ಧನ್ಯವಾದ ಅಂತ ಹೇಳ್ತಾನೆ. ಸೊ ಈತ ಅಲ್ಲಪ್ಪ ನಾನು ಯಾವುದಪ್ಪ ಊಟ ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಾರೆ. ರಾಮಾನುಜಾಚಾರ್ಯರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಇವನು ಕ್ಯೂಯಲ್ಲಿ ಬರ್ತಾ ಇಲ್ಲ. ಆವಾಗ ಅವನಿಗೆ ಕೇಳ್ತಾರೆ, ಏನಪ್ಪ ನಿನಗೆ ಗರ್ಭಗುಡಿಯಲ್ಲಿ ಏನಾದರೂ ಎಂಟ್ರೆನ್ಸ್ ಇದೆಯಾ, ಹೇಗಾದರೂ ಹೋಗಲಿಕ್ಕೆ ಎಂಟ್ರೆನ್ಸ್ ಇದೆಯಾ ಅಂತ ಕೇಳ್ತಾನೆ. ಸ್ವಾಮಿ ಗರ್ಭಗುಡಿ ಎಲ್ಲಿದೆ ಅಂತ ನನಗೆ ಅಷ್ಟು ತಿಳಿದಿಲ್ಲ, ನಾನು ಗರ್ಭಗುಡಿ ಒಳಗೆ ಬರ್ತಾ ಇಲ್ಲ ಅಂತ. ಸೊ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂದರೆ ಈತ ಏನೋ ಗರ್ಭಗುಡಿಯಲ್ಲಿ ಬಂದು ಒಂದಿಷ್ಟು ಅನ್ನವನ್ನು ಅಥವಾ ಇಷ್ಟು ಪ್ರಸಾದವನ್ನು ಕಳ್ತನ ಮಾಡ್ತಾ ಇದ್ದಾನೆ ಅಂತ. ಸೊ ಆದರೆ ಅವನಿಗೆ ಕೇಳಿದಾಗ ಅವನಿಗೆ ಗರ್ಭಗುಡಿಯಲ್ಲಿ ಯಾವತ್ತೂ ಬಂದಿಲ್ಲ, ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾದರೆ ಊಟ ಮಿಸ್ಸಿಂಗ್ ಯಾಕೆ ಆಗ್ತಾ ಇದೆ ಅಂತ ಅವನಿಗೇನು ಕೇಳೋದಿಲ್ಲ. ಅವನು ಏನು ಹೇಳ್ತಾನೆ ಅಂತಂದರೆ, ನೀವು ಒಬ್ಬರನ್ನು ಡೈಲಿ ನನಗೆ ಒಂದು ದೊಡ್ಡ ಏನಂತಾರೆ ಬಾಕ್ಸಲ್ಲಿ ಊಟ ಬೆಳಗ್ಗೆ ಮತ್ತು ಸಂಜೆಗೆ ಕಳಿಸ್ತಾ ಇದ್ದೀರಾ, ನಮ್ಮ ಎಲ್ಲರಿಗೂ ತೃಪ್ತವಾಗುವಷ್ಟು ಊಟ ಕಳಿಸ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳು ಅಂತ. ಸೊ ಆಗ ರಾಮಾನುಜಾಚಾರ್ಯರಿಗೆ ಅರ್ಥ ಆಗತ್ತೆ, ಸೊ ಅವನಿಗೆ ಊಟ ಕೊಡ್ತಾ ಇರೋದು ಇನ್ಯಾರೂ ಅಲ್ಲ, ಶ್ರೀರಾಮನೇ ಸಹಿ ಅಂತ. ಸೊ ಹೀಗೆ ಆವಾಗ ಅವರ ಶಿಷ್ಯರು ಕೇಳ್ತಾರೆ ಇವರಿಗೆ, ಸ್ವಾಮಿ ಅವರಿಗೆ ಕೊಟ್ಟ ಮಂತ್ರದ ಪ್ರತಿಫಲನ ಇದು ಅಂತ. ಹೌದು ಅಂತ ಹೇಳ್ತಾರೆ, ಕೊಟ್ಟ ಮಂತ್ರದ ಪ್ರತಿಫಲ. ಸೊ ಆ ಮಂತ್ರ ಏನು ಹೇಳುತ್ತೆ ಎಲ್ಲರಿಗೂ ಗೊತ್ತಿದೆ, ವಿಷ್ಣು ಸಹಸ್ರನಾಮ. ಸೊ ಅದರಲ್ಲಿ ಇದು ಮೊದಲನೇ ಶ್ಲೋಕನೇ ಇದು, ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭಗವತ್ಪ್ರಭು ಭೂತಕೃತ್ ಭೃತ್ ಭಾವೋ ಭೂತ ಆತ್ಮ ಭೂತ ಭಾವನಃ, ಇದು ಕಂಪ್ಲೀಟಾಗಿ ಬಂದಿದೆ. ಸೊ ಇದರಲ್ಲಿ ಓಂ ವಿಶ್ವಂ ಅಂದರೆ ಗೊತ್ತಿದೆ ಎಲ್ಲರಿಗೂ, ಯೂನಿವರ್ಸ್ ಅಂತ. ವಿಷ್ಣು ಅಂದರೆ ಎಲ್ಲ ಕಡೆ ಇರ್ತಕ್ಕವನು, ಅಂದರೆ ಹೂ ಕ್ಯಾನ್ ಬಿ ಫೆಲ್ಟ್ ಎವ್ರಿವೇರ್. ಸೊ ಹೀಗೆ ಒಂದೊಂದೇ ಅರ್ಥದ ಬರ್ತಾ ಇರುವಾಗ ಭೂತಭೃದ್ ಅಂದರೆ ಯಾರು, ಅಂದರೆ ಭೂತಭೃದ್ ಅದರ ಅರ್ಥ ಏನು, ಅದರ ಅರ್ಥ ಏನು ಅಂತಂದರೆ ಒನ್ ಹೂ ಸಪೋರ್ಟ್ಸ್ ಆ್ಯಂಡ್ ಸಸ್ಟೈನ್ಸ್ ಆರ್ ಒನ್ ಹೂ ಗವರ್ನ್ಸ್ ದ ಎಂಟೈರ್ ಯೂನಿವರ್ಸ್ ಆ್ಯಂಡ್ ಯೂನಿವರ್ಸಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಎಲ್ಲರ ನೆಸೆಸಿಟೀಸನ್ನು ಒದಗಿಸುವಂಥವನು, ಎಲ್ಲರ ನೆಸೆಸಿಟೀಸನ್ನು ನೋಡಿಕೊಳ್ಳುವವನು, ಎಲ್ಲರಿಗೂ ಕಾಪಾಡುವವನು. ಭೂತಭೃದ್ ಅದರ ಅರ್ಥ ಎಲ್ಲರಿಗೂ ಕಾಪಾಡುವವನು. ಸೊ ಆಗ ರಾಮಾನುಜಾಚಾರ್ಯರು ಅವರ ಶಿಷ್ಯರಿಗೆ ಹೇಳಿದಾಗ ಅವರಿಗೆ ಶಿಷ್ಯರಿಗೆ ಅರ್ಥ ಆಗತ್ತೆ. ಸೊ ಈ ಊಟವನ್ನು ಇನ್ಯಾರೂ ಇದು ಮಾಡ್ತಾ ಇಲ್ಲ, ಇಲ್ಲಿ ಏನಾಗ್ತಾ ಇದೆ, ಇಷ್ಟು ಊಟ ಮಿಸ್ ಆಗ್ತಾ ಇದೆ. ರಾಮಾನುಜಂ ಅಥವಾ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದಿಂದ ಊಟ ಶ್ರೀರಾಮನೇ ಆ ಭಕ್ತನಿಗೆ ಡೈಲಿ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ. ಸೊ ಆ ಭಗವಂತನ ಮೇಲೆ ನಾವು ವಿಶ್ವಾಸವನ್ನು ಇಟ್ಟು, ಅವನಿಗೆ ಅದರ ಅರ್ಥ ಗೊತ್ತಿಲ್ಲ, ಅರ್ಥವೇ ತಿಳಿದಿಲ್ಲ ಆತ, ಆದರೂ ಸಹ ಹೇಳಿ ಅವನಿಗೆ ಅದರ ಪ್ರತಿಫಲ ಸಿಕ್ಕಿತು. ಹೀಗೆ ಭಗವಂತನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ಆ ಭಗವಂತನ ನಾಮಸ್ಮರಣೆ ಆಗಲಿ ಅಥವಾ ವಿಷ್ಣು ಸಹಸ್ರನಾಮದ ಸ್ಮರಣೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದೇ ಆದಲ್ಲಿ ಖಂಡಿತವಾಗಲೂ ಎಲ್ಲರಿಗೂ ಒಳ್ಳೆಯದೇ ಆಗತ್ತೆ. ಸೊ ಹೀಗೆ ಈಗ ಈ ಬ್ರಾಹ್ಮಣನ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ತಿಳಿಯುತ್ತೆ ಸೊ ವಿಷ್ಣು ಸಹಸ್ರನಾಮದ ಮಹಿಮೆ ಎಂಥದ್ದು ಅಂತ. ಸೊ ವಿಷ್ಣು ಸಹಸ್ರನಾಮ ಹ್ಯಾಸ್ ಅ ಗ್ರೇಟ್ ಏನಂತಾರೆ ಮಹಿಮೆ. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಟೋರೀಸ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು ಟುಡೇ. ಎಲ್ಲಿ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಅರ್ಥ ಗೊತ್ತಿಲ್ಲದೇ ಸಹ ಹೇಳುವುದರಿಂದ ಹೇಗೆ ಒಬ್ಬರಿಗೆ ಉಪಯೋಗ ಆಗತ್ತೆ ಅಥವಾ ಅವರ ಇಡೀ ಕುಟುಂಬಕ್ಕೆ ಹೇಗೆ ಊಟ ತಿಂಡಿ ಆ ದೇವಸ್ಥಾನದ ಪ್ರಸಾದ ಭಂಜನೆ ಆಗತ್ತೆ ಅಂತ. ಓಕೆ, ಸೊ ದಿಸ್ ಇಸ್ ದ ಸ್ಟೋರಿ. ನೌ ವಿ ವಿಲ್ ಮೆಡಿಟೇಟ್. So all of you are ready to meditate? So yes. We will do chakra meditation today. So please close your eyes.
ಎಲ್ಲರೂ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಚಕ್ರದ ಮೆಡಿಟೇಷನ್ ಬಿಫೋರ್. Okay, chakra meditations. What are these chakras? Chakras are nothing but nodes ಅಥವಾ junction points. ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಆನ್ ದ ಸ್ಪೈನಲ್ ಕಾಲಮ್ ಕೆಳಗಡೆ ಫ್ರಮ್ ದ ರೂಟ್ ಆಫ್ ದ ಸ್ಪೈನಲ್ ಕಾಲಮ್ ಅದರಿಂದ ಮೇಲಿನ ತನಕ. ಸೊ ಎಂಟೈರ್ ಸ್ಪೈನಲ್ ಕಾಲಮ್ ಹ್ಯಾಸ್ ಮೆನಿ ನೋಡ್ಸ್, ಹ್ಯಾಸ್ ಮೆನಿ ಜಂಕ್ಷನ್ಸ್. ನರ್ವ್ ಜಂಕ್ಷನ್ಸ್ ಅಂತಾನು ಹೇಳ್ತಾರೆ ಅದಕ್ಕೆ. ಕೆಲವೊಮ್ಮೆ ಅಲ್ಲಿ ನಮಗೆ ಇದರ ಜಂಕ್ಷನ್, ಬ್ಲಡ್ ಆರ್ಟರೀಸ್ ಆ್ಯಂಡ್ ವೆಯ್ನ್ಸ್, ಅದರ ಜಂಕ್ಷನ್ ಸಹ ಸಿಗುತ್ತೆ. ಸೊ ಆ ಒಂದು ಜಂಕ್ಷನ್ ಪಾಯಿಂಟ್, ಆ ಪಾಯಿಂಟ್ಸನ್ನು ನಮ್ಮ ಋಷಿಗಳು ಅದನ್ನು ಕಂಡು ಹಿಡಿದುಬಿಟ್ಟು ಅದನ್ನು ಇವರು ಚಕ್ರಗಳು ಅಂತ ಮಾಡಿದರು. ಈ ಚಕ್ರಗಳಲ್ಲಿ ಏನಾಗ್ತದೆ ಅಂತಂದರೆ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಅಂತಂದರೆ, ದೀಸ್ ಚಕ್ರಾಸ್ ಆರ್ ಕನೆಕ್ಟೆಡ್ ವಿತ್ ಈಚ್ ಆಫ್ ದ ಆರ್ಗನ್ಸ್ ಆಫ್ ದ ಬಾಡಿ. ಸೊ ನಮ್ಮ ದೇಹದಲ್ಲಿ ಎವ್ರಿ ಒನ್ ನೋಸ್ ದಟ್ ವಿ ಹ್ಯಾವ್ 7 systems. ಸೊ ಎಲ್ಲರಿಗೂ ಗೊತ್ತಿದೆಯಾ, ಅವರ್ ಬಾಡಿ ಹ್ಯಾಸ್ 7 major systems. ಸೊ 7 major systems-ಅಲ್ಲಿ ಸೊ ಆಲ್ ದೀಸ್ ಚಕ್ರಾಸ್ ಆರ್ ಕನೆಕ್ಟೆಡ್ ಟು ಈಚ್ ಆಫ್ ದ ಸಿಸ್ಟಮ್. ಸೊ ಈಚ್ ಆಫ್ ದ ಸಿಸ್ಟಮ್ ಕನೆಕ್ಟ್ ಆಗಿರ್ತಕ್ಕಂಥ ಈ ಚಕ್ರಾಸ್, ಸೊ ವಾಟ್ ಹ್ಯಾಪನ್ಸ್ ಇಸ್ ವೆನ್ ವಿ ಆರ್ ಮೆಡಿಟೇಟಿಂಗ್ ಆರ್ ಕಾನ್ಸಂಟ್ರೇಟಿಂಗ್, ಅಥವಾ ಆ ಒಂದು ಸ್ಥಾನದಲ್ಲಿ, ಆ ಒಂದು ಜಂಕ್ಷನ್ ಪಾಯಿಂಟಲ್ಲಿ ನಾವು ಮೆಡಿಟೇಟ್ ಮಾಡಿದಾಗ ದೋಸ್ ಪರ್ಟಿಕ್ಯುಲರ್ ಸಿಸ್ಟಮ್ಸ್ ಆಫ್ ದ ಬಾಡಿ ದೇ ಗೆಟ್ ಆ್ಯಕ್ಟಿವೇಟೆಡ್, ಅಥವಾ ಆ ಚಕ್ರಗಳ ಆ್ಯಕ್ಟಿವೇಷನಿಂದಾಗಿ ನಮ್ಮ ಶರೀರದ ಎಲ್ಲ ಸಿಸ್ಟಮ್ಗಳು ಪರ್ಫೆಕ್ಟ್ ಮತ್ತು ಹೆಲ್ತಿ ಆಗುತ್ತೆ. So that is the advantage of meditating on chakras. So this is one of the benefits. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, there are totally about 27 chakras. ಸೊ ನಮ್ಮ 3 ಶರೀರಗಳಲ್ಲಿದೆ. that is the ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಸೊ ಇದರಲ್ಲಿ 7+2 chakras are in our physical body on the spinal column. Okay, so I will put it as 7+2 ಅಂತ ಯಾಕೆ ಹೇಳಿದೆ ಅಂತಲೂ ಹೇಳ್ತೀನಿ ಆಮೇಲೆ. ಸೊ ವೆನ್ ಐ ಕಮ್ ಟು ದ ಎಕ್ಸ್ಪ್ಲನೇಷನ್ ಆಫ್ ಈಚ್ ಚಕ್ರಾಸ್. ಸೊ ಇಲ್ಲಿ ಒಂದೊಂದು ಚಕ್ರ ಒಂದೊಂದು ಸಿಸ್ಟಮಿಗೆ ಹೆಲ್ಪ್ ಮಾಡುತ್ತೆ ಅಥವಾ ಏಡ್ ಮಾಡುತ್ತೆ, ಅಥವಾ ಆ ಚಕ್ರದ ಮೇಲೆ ನಾವು ಯಾವಾಗ ಮೆಡಿಟೇಟ್ ಮಾಡ್ತೀವಿ, ಪ್ರಾಣ ಶಕ್ತಿ ಯೂನಿವರ್ಸಿಂದ ಈ ಚಕ್ರಗಳು ಅಬ್ಸಾರ್ಬ್ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಆರ್ಗನ್ಸಿಗೆ ನೀವು ಕನ್ನಡದಲ್ಲಿ ಅವಯವ ಅಂತ ಕರಿತೀರ. ಈ ಅವಯವಗಳಿಗೆ ರಕ್ತ ಸಂಚಾರ, ಪ್ರಾಣದ ಸಂಚಾರ, ಮತ್ತು ಈ ಏನು ಮಿನರಲ್ಸ್ ಬೇಕು, ವಿಟಮಿನ್ಸ್ ಬೇಕು, ಏನೇನು ಬೇಕು ಅದೆಲ್ಲವನ್ನ ಅಬಂಡೆಂಟ್ ಆಗಿ ನೀಡುತ್ತೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ meditating on these chakras. Now the 7 chakras ಬಗ್ಗೆ ಸ್ವಲ್ಪ ವೆರಿ ಮೈನರ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಫಸ್ಟ್ ಚಕ್ರ ಇಸ್ ದ ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ದಿಸ್ ಇಸ್ ಆನ್ ದ ಬೇಸ್ ಆಫ್ ದ ಸ್ಪೈನಲ್ ಕಾಲಮ್, ಟಿಪ್ ಆಫ್ ದ ಸ್ಪೈನಲ್ ಕಾಲಮ್. ಸೊ ಇದು ಮೂಲಾಧಾರ ಚಕ್ರ. ಸೊ ಮೂಲಾಧಾರ ಚಕ್ರ ಅದು ನಮ್ಮ ದೇಹದ ಸ್ಕೆಲಿಟೋ ಮಸ್ಕ್ಯುಲರ್ ಸಿಸ್ಟಮ್ ಅನ್ನ ಗವರ್ನ್ ಮಾಡುತ್ತೆ ಅಥವಾ ಕಂಟ್ರೋಲ್ ಮಾಡುತ್ತೆ, ಅಥವಾ ಅದರ ಹತೋಟಿಯಲ್ಲಿ ಈ ಒಂದು ಸ್ಕೆಲಿಟೋ ಮಸ್ಕ್ಯುಲರ್ ಸಿಸ್ಟಮ್ ಇದೆ. ನಾವು ವಾಟ್ ಡಸ್ ದಿಸ್ ಸ್ಕೆಲಿಟೋ ಮಸ್ಕ್ಯುಲರ್ ಸಿಸ್ಟಮ್ ಕಂಪ್ರೈಸ್ ಆಫ್? ಸ್ಕೆಲಿಟೋ ಮಸ್ಕ್ಯುಲರ್ ಸಿಸ್ಟಮ್ ಅಂದರೆ ಬೋನ್ಸ್, ಮಸಲ್ಸ್, ಟಿಶ್ಯೂಸ್, ಫ್ಲೆಶ್, ಬ್ಲಡ್, ಸ್ಕಿನ್, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮ್ಮ ಬ್ಲಡ್ ಪ್ಲೇಟ್ಲೆಟ್ಸ್ ಆಗಲಿ ಅಥವಾ RBC, WBC ಆಗಲಿ, ಆಲ್ ದೀಸ್ ಆರ್ ಗವರ್ನ್ಡ್ ಬೈ ದಿಸ್ ರೂಟ್ ಚಕ್ರ. ಸೊ ರೂಟ್ ಚಕ್ರ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರುವಂತಹ ಚಕ್ರ is the Swadhisthana chakra. So this Swadhisthana chakra, this takes care of the immune system of our body. So immunity of our body enhance ಮಾಡಬೇಕು ಅಂದರೆ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಪರ್ಫೆಕ್ಟ್ ಅಂಡ್ ಹೆಲ್ತಿ ಆಗಿ ಇಟ್ಕೋಬೇಕಂದ್ರೆ ಈ ಸ್ವಾಧಿಷ್ಠಾನ ಚಕ್ರ ಬಹಳ ಇಂಪಾರ್ಟೆಂಟ್. Now each of these chakras have deities also. So I'll come back to it and tell you about each of these chakras. So ಎರಡನೇ ಚಕ್ರ is the immune system.
ಸೊ ಇಮ್ಯೂನ್ ಸಿಸ್ಟಮ್ ಅನ್ನ ಗವರ್ನ್ ಮಾಡುತ್ತೆ. ಸೊ ಮೂರನೇ ಚಕ್ರ ಇಸ್ ಅ ಮಣಿಪೂರಕ ಚಕ್ರ. Now where is this Swadhisthana chakra? 1 inch above the Mooladhara chakra is the Swadhisthana chakra. Mooladhara chakra, root chakra. So 1 inch above the Mooladhara chakra is the Swadhisthana chakra. So Swadhisthana chakra ಅದನ್ನ ಇಮ್ಯೂನ್ ಸಿಸ್ಟಮ್ ಅನ್ನ ಅದು ನೋಡ್ಕೊಳ್ಳುತ್ತೆ. So third chakra is the Manipuraka chakra, exactly behind the navel, on the spinal column. Okay, on the spinal column, exactly behind the navel, on the spinal column. ಆ ಚಕ್ರ ನಮ್ಮ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಅನ್ನ ನೋಡಿಕೊಳ್ಳುತ್ತೆ. So gastrointestinal system is taken care by this Manipuraka chakra. Yes. Now each of these have deities. ಅದಕ್ಕೆ ನಾನು ಮತ್ತೆ ಬರ್ತೀನಿ. So ಮೊದಲು ಸಿಸ್ಟಮ್ ಅನ್ನ ಹೇಳ್ತೀನಿ. ಆ ನಂತರ of course each of these systems have a particular color, and each of these chakra also are governed by a particular color meditation ಅಲ್ಲಿ. ಈ ಚಕ್ರ meditations ಅಲ್ಲಿ will be taking up color meditation also. ಸೊ ಕಲರ್ ಮೆಡಿಟೇಷನ್ ಗೆ ಬಂದಾಗ ಕಲರ್ಸ್ ಅನ್ನ ಸಹ ಹೇಳ್ತೀನಿ. ಸೊ ಮಣಿಪೂರಕ ಚಕ್ರ ಐ ಟೋಲ್ಡ್ ಯು ಗವರ್ನ್ಸ್ ದ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್. ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಅಲ್ಲಿ 3 ಸಬ್ ಸಿಸ್ಟಮ್ಸ್ ಇದೆ. ಒನ್ ಇಸ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್, ಅನದರ್ ಇಸ್ ದ ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಕಮ್ಸ್ ದ ರಿಪ್ರೊಡಕ್ಟರಿ ಸಿಸ್ಟಮ್. ಈ 3 ಸಿಸ್ಟಮ್ ಸೇರಿದ್ರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್. ದ ನೆಕ್ಸ್ಟ್ ಚಕ್ರ ಇಸ್ ದ ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ. Now this Anahata chakra is a very powerful chakra. It controls the circulatory system of the entire body. Now circulatory system ನಮ್ಮ ದೇಹದ ಹಾರ್ಟ್ ಮತ್ತೆ ಹಾರ್ಟ್ ಗೆ ಸಂಬಂಧಪಟ್ಟ ಆಲ್ ದೀಸ್ ವೇನ್ಸ್, ಮಸಲ್ಸ್ ಅಂಡ್ ದಿಸ್ ಏನಂತಾರೆ ಟಿಶ್ಯೂಸ್, ದ ಪೆರಿಕಾರ್ಡಿಯಲ್ ಲಿಕ್ವಿಡ್, ಪಲ್ಮನರಿ ಸಿಸ್ಟಮ್ ಆಫ್ ದ ಎಂಟೈರ್ ಥಿಂಗ್ ಇಸ್ ಕಂಟ್ರೋಲ್ಡ್ ಬೈ this particular chakra, Anahata chakra. So ಅದಕ್ಕೆ ಅದು ಹಾರ್ಟ್ ಚಕ್ರ ಅಂತ ಕರೀತಾರೆ. ಇಲ್ಲಿ ಹಾರ್ಟ್ ಚಕ್ರ ಇನ್ನ ಎರಡಿದೆ, ಲೋವರ್ ಹಾರ್ಟ್ ಚಕ್ರ, ಅಪ್ಪರ್ ಹಾರ್ಟ್ ಚಕ್ರ, and the middle heart chakra is the third one. The middle heart chakra is given more importance. The middle heart chakra is given more importance. So ಅದಕ್ಕೆ ಅನಾಹತ ಚಕ್ರ. So all the 3 chakras combined together is Anahata chakra. That is the reason why I told you our body, physical body has 7 plus 2 chakras, and these are the 7 plus 2 ಅಂದ್ರೆ the 2 ಚಕ್ರಗಳು ಅಂತ ಹೇಳಿದ್ನಲ್ಲ, those are the ones. So the next chakra is the Vishuddha chakra. So Vishuddha chakra takes care of our respiratory systems. The respiratory organs are taken care by this. So Vishuddha chakravanna healthy ಆಗಿ ಇಟ್ಕೊಂಡ್ರೆ our respiratory system remains strong and healthy, or rather perfect and healthy. The next chakra is Agnya chakra, between the 2 eyebrows. So ಈ Agnya chakra takes care of the brain and the nervous system. Okay, the brain and the nervous system between the 2 eyebrows. And then the 7th chakra is the Sahasrara chakra. The last 2 chakras are not on the spinal column. One is between the 2 eyebrows and the other one is ನೆತ್ತಿಯ ಮೇಲೆ. ಇಲ್ಲಿ ಒಂದು ಸಾಫ್ಟ್ ಪೊಸಿಷನ್ ಇದೆ, ಅದಕ್ಕೆ ಬ್ರಹ್ಮರಂಧ್ರ ಅಂತಾನು ಕರಿತೀವಿ. ಸಹಸ್ರಾರ ಚಕ್ರ ಅಲ್ಲಿದೆ. ಈ ಸಹಸ್ರಾರ ಚಕ್ರ ಅಥವಾ ಸಹಸ್ರದಳ ಚಕ್ರ ಅಂತಾನು ಹೇಳ್ತಾರೆ. So ಈ ಸಹಸ್ರಾರ ಚಕ್ರ controls our endocrine system. Now I told you about the systems and the chakras. Now let me tell you in detail about each of the chakras. So if you have anyone who wants to make a note, can make a note. ಒಂದೊಂದೇ ಚಕ್ರದ ಡೀಟೇಲ್ ಅನ್ನ ಹೇಳ್ತೀನಿ. The Mooladhara or the root chakra is the first chakra. So ಈ Mooladhara chakra, which is in the root of the spine. So when you focus on that or concentrate on that, and the skeletal-muscular system strong ಮತ್ತೆ healthy ಆಗಿರುತ್ತೆ, and the color is red. So that is Mooladhara chakra. So Mooladhara chakra ಅದಕ್ಕೆ ತತ್ವ ಪೃಥ್ವಿ ತತ್ವ, earth element. So our body is made up of the physical body is made up of earth. 5 ತತ್ವಗಳಿಂದ ಈ ಶರೀರ ಮಾಡಲ್ಪಟ್ಟಿದೆ. ಅದರಲ್ಲಿ ಮೊದಲನೇ ತತ್ವ is the ಪೃಥ್ವಿ ತತ್ವ. So
ಚಕ್ರ ಯಾವುದು? ಮೂಲಾಧಾರ ಚಕ್ರ. ಕಲರ್ Red. ರೆಡ್ ಕಲರ್. ತತ್ವ ಪೃಥ್ವಿ ತತ್ವ. ಸೊ ಇದರ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ದಟ್ ಇಟ್ ಬೈಂಡ್ಸ್ ಇಸ್ ದ ಸ್ಕೆಲಿಟೋಮಸ್ಕ್ಯುಲರ್ ಸಿಸ್ಟಮ್, ಅದನ್ನ ಹೇಳಿದೆ. ದೆನ್ ಇದರ ವ್ಯಾಲ್ಯೂ ಅಥವಾ ಗುಣ, ಪವರ್ ಅಥವಾ ಶಕ್ತಿ. ಸೊ ಶಕ್ತಿ is the I'm going to mute there. I'm hearing some okay. So ವ್ಯಾಲ್ಯೂ ಅಥವಾ ಗುಣ ಯಾವುದು? ಶಕ್ತಿ. ಇದರ ಡೈಟಿ ದೇವತೆ ಗಣಪತಿ. ಸೊ ಲಾರ್ಡ್ ಗಣಪತಿ is the ruler of this chakra. ಸೊ ಮಂತ್ರ ಯಾವುದು? ಇದು ಡೈಟಿ ಮಂತ್ರ ಅಥವಾ ಭಕ್ತಿಯಲ್ಲಿ ಮಂತ್ರ ಅಂದ್ರೆ ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಸೊ ದಿಸ್ ಇಸ್ ದ ಮಂತ್ರ. ಅಂಡ್ ಓಂ ಲಂ ಲಂಬೋದರಾಯ ನಮಃ ಇಸ್ ಅನದರ್ ಮಂತ್ರ. ಓಂ ಲಂ ಲಂಬೋದರಾಯ ನಮಃ. ಸೊ ಎರಡು ಮಂತ್ರಗಳಿದೆ ಇದಕ್ಕೆ. ಸೊ ಓಂ ಗಂ ಗಣಪತಯೇ ನಮಃ ಅಂಡ್ ಓಂ ಲಂ ಲಂಬೋದರಾಯ ನಮಃ. ಸೊ ಇದರ ಬೀಜ ಮಂತ್ರ ಇದೆ, ಅದು ಲಂ, LUM ಅಂತಾನು ಬರ್ಕೋಬಹುದು ಅಥವಾ LAM ಅಂತ ಬರ್ಕೋಬಹುದು, ಲಂ. ಅಂಡ್ ದರ್ ಇಸ್ ಅನದರ್ ಬೀಜ ಮಂತ್ರ ಗಮ್. ಸೊ ಇದನ್ನ ಗಮ್ ಹೇಳೋದಾದ್ರೆ ಗಮ್ ಗಮ್ ಅಂತಾನೆ ಹೇಳ್ತೀವಿ. ವಿಲ್ ಡೂ ಇಸ್ ಮೆಡಿಟೇಷನ್, ಈಚ್ ಆಫ್ ದೀಸ್ ಮೆಡಿಟೇಷನ್ಸ್. ಅಂಡ್ ಲಂ ಹೇಳಬೇಕಾದ್ರೆ ಮಾತ್ರ ಫಾರ್ ದ ಇನ್ಕ್ರೀಸ್ ಆಫ್ ವೈಬ್ರೇಷನ್ ವಿ ಪ್ರೊನೌನ್ಸ್ ಇಟ್ ಆಸ್ ಲಂಗ್ 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 ಅಂತ. ಲಂಗ್ ಅಂತ ಜಿ LUNG ಬರುತ್ತಲ್ವಾ, ಜಿ 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 ಆತರ. ಸೊ ಲಂಗ್ ಲಂಗ್ ಅಂತ. ಸೊ ಇಲ್ಲಿ ಯಾವ ವಿಕಾರ, ಈಗ ನಾವು ಮೂಲಾಧಾರ ಚಕ್ರದ ಮೇಲೆ ಮೆಡಿಟೇಟ್ ಮಾಡೋದ್ರಿಂದ ಒಂದು ವಿಕಾರವು ನಿರ್ಮೂಲ ಆಗತ್ತೆ, ಡಿಸಾಲ್ವ್ ಆಗತ್ತೆ, ಅನಿಹಿಲೇಟ್ ಆಗತ್ತೆ, ಓಕೆ, ಸಬ್ಜುಗೇಟ್ ಆಗತ್ತೆ. ಅಂಡ್ ದ ನೇಮ್ ಆಫ್ ದ ವಿಕಾರ ಇಸ್ ಕಾಮ ವಿಕಾರ. ಸೊ ಕಾಮನೆಗಳು ಈ ಒಂದು ಚಕ್ರದ ಮೇಲೆ ಮೆಡಿಟೇಷನ್ ಮಾಡೋದ್ರಿಂದ ಆ ಎಲ್ಲ ವಿಕಾರ ಏನಿದೆ ಅದು ನಮ್ಮಿಂದ, ನಮ್ಮ ಮನಸ್ಸಿನಿಂದ ಅಥವಾ ಆತ್ಮನ ಸಂಸ್ಕಾರದಿಂದ ಅದನ್ನ ತೆಗೆದು ಹಾಕುತ್ತೆ. ಸೊ ಇದಕ್ಕೆ 4 ಪೆಟಲ್ಸ್ಗಳಿದೆ. ಸೊ ವಾಟ್ ಪೆಟಲ್ಸ್ ಮೀನ್ಸ್ ಈಸ್ ಇನ್ ಮೆಡಿಕಲ್ ಸೈನ್ಸ್ 4 ಪಾಯಿಂಟ್ಸ್ ಅಥವಾ ಜಂಕ್ಷನ್ ಇದೆ. ಜಂಕ್ಷನ್ ಇಂದ 4 ಭಾಗಗಳಿದೆ ಅಂತ ತೋರಿಸುತ್ತೆ. And the color of this, I told you, is red. In some text or if you Google, it is yellow in color. The main Vayu is Apana Vayu. Upavayu. Okay. So Upavayu ಹೇಳ್ತಾ ಇದ್ದೆ ನಾನು. So Upavayu Kurma. And ಯಾವ plane? I told you it is earth plane. Earth. ಭೂಲೋಕ. ಸೊ ಭೂ ಭುವ ಸುವ ಮಹ ಜನ ತಪ ಸತ್ಯಂ ಗೊತ್ತಿದೆಯಲ್ಲ, 7 ಲೋಕಗಳು. ಅದರಲ್ಲಿ ದಿಸ್ ಗವರ್ನ್ಸ್ ದ ಭೂಲೋಕ. ಅಂಡ್ ಇಟ್ ಆಲ್ಸೋ ಟೇಕ್ಸ್ ಕೇರ್ ಆಫ್ ದ ಅನ್ನಮಯ ಕೋಶ. ಸೊ ಇದು ಮೂಲಾಧಾರ ಚಕ್ರದ್ದು ಅನ್ನಮಯ ಕೋಶ. ಸೊ ದ ನೆಕ್ಸ್ಟ್ ಚಕ್ರ is the ಸ್ವಾಧಿಷ್ಠಾನ ಚಕ್ರ. ಸೊ ನಾನು ಹೇಳಿದ್ದೆ ಸ್ವಾಧಿಷ್ಠಾನ ಚಕ್ರ ಟೇಕ್ಸ್ ಕೇರ್ ಆಫ್ ಅವರ್ ಇಮ್ಯೂನ್ ಸಿಸ್ಟಮ್. ನಾವಿಲ್ಲಿ ದ ಕಲರ್ ಈಸ್ ಆರೆಂಜ್. ಸ್ವಾಧಿಷ್ಠಾನ ಚಕ್ರ, the color is orange. Orange in color. Orange signifies purity, pavitrate. The value is pavitrate. Tattva, jala tattva ಅಥವಾ ಆಪಸ್ ತತ್ವ ಅಥವಾ ವರುಣ ತತ್ವ. ಸೊ ಇದರ ಡೈಟಿ ಅಥವಾ ದೇವತೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ. ಸೊ ಅಲ್ಲಿ ನಿಮ್ಮ ಮಂತ್ರದಲ್ಲಿ ಓಂ ಗಂ ಗಣಪತೆ ನಮಃ ಇತ್ತು ಮೂಲಾಧಾರ ಚಕ್ರಕ್ಕೆ. ಇಲ್ಲಿಗೆ ಇಟ್ ಈಸ್ ಓಂ ಹ್ರೀಂ ಬ್ರಹ್ಮಣೇ ನಮಃ. HREEM, ಹ್ರೀಂ. ಕೇಳಿದ್ರಲ್ಲ, ರಾಮ್ ಹ್ರೀಂ ರೂಂ ರೈಂ ರೌಂ ರಹ ಅಂತ. ಸೊ ಅದರಲ್ಲಿ ಹ್ರೀಂ, ಓಂ ಹ್ರೀಂ ಬ್ರಹ್ಮಣೇ ನಮಃ. ಸೊ ಇದರ ಬೀಜ ಮಂತ್ರ ವಂ, ಟು ಬಿ ಪ್ರೊನೌನ್ಸ್ಡ್ ಆಸ್ ವಂಗ್ 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 ಅಂತ. ಓಕೆ. ಸೊ ವಂ ಇಸ್ ದ VAM. ವಂ ಹೇಗೆ ಬಂತು? ವಕ್ಷೋದರ. ಬ್ರಹ್ಮನಿಗೆ ವಕ್ಷೋದರ ಅಂತಾನು ಕರೀತಾರೆ, ವಂ. ಸೊ ಟು ಬಿ ಪ್ರೊನೌನ್ಸ್ಡ್ ಆಸ್ ವಂಗ್. ಸೊ ಇಲ್ಲಿ
ಒಂದು ವಿಕಾರವನ್ನ ಇದು ನಿರ್ಮೂಲ ಮಾಡತ್ತೆ. ಅದು ಯಾವ ವಿಕಾರ? ಕೋಪ. ಸೊ ಅಲ್ಲಿ ಕಾಮ ಆಯ್ತು, ಇಲ್ಲಿ ಕ್ರೋಧ ಅಥವಾ ಕೋಪ. ಇದಕ್ಕೆ 6 ಪೆಟಲ್ಸ್ ಗಳಿದೆ. 6 ಪೆಟಲ್ಡ್ ಆರೆಂಜ್ ಕಲರ್ lotus. Sometimes because of purity, the lotus is shown as white color and Chaturmukha Brahma wearing white attire. So Chaturmukha Brahma, 4 ಮುಖ, ಬಿಳಿ ಗಡ್ಡ, ಬಿಳಿ ಕೂದಲು and ಬಿಳಿ ಅಂಗವಸ್ತ್ರ. ಫುಲ್ ಅಂಗವಸ್ತ್ರನು ಬೆಳ್ಳಿಗೆ, ಧೋತಿ ಬೆಳ್ಳಿಗೆ, ಎಲ್ಲ ವೈಟ್ ಕಲರ್. So because purity is upheld here, he is shown as wearing white color dress ಅಥವಾ white color ಅವರ ವಸ್ತ್ರ. ಸೊ ಇಲ್ಲಿ ದೇವಿ ಯಾವುದು ಅಂದ್ರೆ ಇಂದ್ರಾಣಿ. ಸೊ ಇಂದ್ರಾಣಿ is the ದೇವಿ and ವಾಯು is ವ್ಯಾನ. ಸೊ 5 ವಾಯುಗಳಿದೆ, ನಿಮಗೆ ಗೊತ್ತಿದೆ, ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಸೊ ಅದರಲ್ಲಿ ವಾಯು, which this particular chakra, that is Swadhisthana chakra, takes care is Vyana. So idara upavayu which it controls is called as Dhananjaya, and Loka or the plane is Bhuvar Loka. So ali Bhuloka itu is Bhuvar Loka, and Kosha, Pranamaya Kosha. So this takes care of the Pranamaya Kosha. And the third one, Manipuraka chakra, location ಹೇಳಿದೆ, exactly behind the navel on the spinal column. So ಇದರ ಬಣ್ಣ yellow color. ಇದರ ಬಣ್ಣ yellow color. Fire is the tattva, ಅಗ್ನಿ, ಅಗ್ನಿ ತತ್ವ. ಸೊ ಇಲ್ಲಿ ನಾನು ಹೇಳಿದೆ ಸಿಸ್ಟಮ್ ಅವಾಗ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ which has 3 subsystems also. ಸೊ ಇಲ್ಲಿ ವ್ಯಾಲ್ಯೂ ಅಥವಾ ಗುಣ, ಖುಷಿ ಅಥವಾ ಸುಖ, prosperity, and the deity here is Rama. ಸೊ ಯಾರಿಗಾದರೂ ಹೊಟ್ಟೆ ಬಾಧೆ ಇದ್ರೆ ಸೊ ಹೇಳ್ತಾರೆ, ಬಲಗೈಯನ್ನ ನಾಭಿ ಮೇಲೆ ಇಟ್ಕೊಂಡು ರಾಮ್ ಅಂತ ಹೇಳಿ ಅಂತ, ಅಥವಾ ರಮ್ 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 ಅಂತ ಹೇಳಿ ಅಂತ ಹೇಳ್ತಾರೆ. ಸೊ ಅದರಿಂದ ಹೊಟ್ಟೆಯ ಪ್ರಾಬ್ಲಮ್ ಅಥವಾ ಹೊಟ್ಟೆ ನೋವು ಹೋಗುತ್ತೆ. ಮಂತ್ರ ರಾಮಂದು, have I told you the mantra? Okay, it is Om Shri Ram Jai Ram Jai Jai Ram. ಅದನ್ನ Om Shri Ram Jai Ram Jai Jai Ram. So Om Shri Ram Jai Ram Jai Jai Ram. So ಆ ಥರ ಹೇಳಬೇಕು. So that is the mantra. Now bija mantra is Ram, to be pronounced as Rang Rang ಅಂತ. ಸೊ ಇದರ ಯಾವ ವಿಕಾರ ಇದನ್ನ ನಿರ್ಮೂಲ ಮಾಡುತ್ತೆ ಅಂತಂದ್ರೆ ಕಾಮ, ಕ್ರೋಧ, ಇದು ಲೋಭ, ಲೋಭದ ವಿಕಾರ, ಗ್ರೀಡಿನೆಸ್. ಓಕೆ, ದೇವಿ ಬಂದ್ಬಿಟ್ಟು ವಾರಾಹಿ. ವಾರಾಹಿ ವಾಯು, ಸಮಾನ ವಾಯು, ನ್ಯಾಚುರಲಿ, ಬಿಕಾಸ್ ಇಟ್ ಈಸ್ ದ ಡೈಜೆಸ್ಟಿವ್ ಫೈರ್. ಸಮಾನ ವಾಯು ಯಾವುದಕ್ಕೆ ಉಪಯುಕ್ತ? ಡೈಜೆಷನ್ಗೆ. ಸೊ ಸಮಾನ ವಾಯು ಫಾರ್ ಡೈಜೆಸ್ಟಿವ್ ಪರ್ಪಸ್. ಸೊ ಉಪವಾಯು ಕೃಕಲ, ಕೃಕಲ ಅಂತ ಹೇಳ್ತೀವಿ. ಸೊ ಕೆಲವರು ಅದಕ್ಕೆ ಕ್ರೀಕಲ ಅಂತಾನು ಹೇಳ್ತಾರೆ. ದ ಸ್ಪೆಲ್ಲಿಂಗ್ ಈಸ್ KRUKLA, KRUKALA, ಕೃಕಲ, ಕೃ. ಅಂಡ್ ಅಲ್ಲಿ ಭೂಲೋಕ, ಭುವಲೋಕ ಆಯ್ತು. ಇದು ಸ್ವಹಲೋಕ, ಸ್ವಹ, ಭೂಹು ಭುವ ಸ್ವಹ. ಗಾಯತ್ರಿ ಮಂತ್ರದಲ್ಲಿ ಕೇಳಿರ್ತಾರ, ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ ಅಂತ. ಸೊ ಅದರಲ್ಲಿ ಇಲ್ಲಿ ಮಣಿಪುರಕ ಚಕ್ರ ಗವರ್ನ್ಸ್ ದ ಸ್ವಹಲೋಕ. ಅಂಡ್ ದ ನೆಕ್ಸ್ಟ್ ಯಾವ ಕೋಶ? ಅಲ್ಲಿ ಅನ್ನಮಯ ಕೋಶ ಆಯ್ತು, ಪ್ರಾಣಮಯ ಕೋಶ ಆಯ್ತು. ಮಣಿಪುರಕ ಚಕ್ರ ಗವರ್ನ್ಸ್ ದ ಮನೋಮಯ ಕೋಶ. ಸೊ ಮನೋಮಯ ಕೋಶವನ್ನ ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಚಕ್ರ ಇಸ್ ದ ಅನಾಹತ ಚಕ್ರ. ಅನಾಹತ ಚಕ್ರ ನಾನು ಕಲರ್ ಹೇಳಲಿಲ್ಲ, ಇಟ್ ಈಸ್ ಗ್ರೀನ್ ಕಲರ್. ತತ್ವ ವಾಯು, ತತ್ವ ವಾಯು, ವಾಯು ತತ್ವ, ಗ್ರೀನ್ ಕಲರ್, ವಾಯು ತತ್ವ. And the system that is takes care is the circulatory system.
ಅದನ್ನು ಹೇಳಿದ್ದೆ ನಾನು. ಹಾರ್ಟ್ ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟದ್ದು. ದ ವ್ಯಾಲ್ಯೂ ಆರ್ ದ ಗುಣ ಇಸ್ ಲವ್, ಪ್ರೀತಿ, ಪ್ರೇಮ. ಅಂಡ್ ಇಲ್ಲಿ ರುದ್ರ ಅಥವಾ ಶಿವ is the deity who takes care of this chakra and the system. And the mantra, ಇಲ್ಲಿ 3 ಚಕ್ರಗಳಿವೆ ಅಂತ ಹೇಳಿದ್ದೆ ನಾನು. ಸೊ 3 ಚಕ್ರಗಳಿಗೆ 3 ಮಂತ್ರ, ಬಟ್ ದ ಮೇನ್ ಚಕ್ರ ಇಸ್ ದ ಅನಾಹತ ಚಕ್ರ. ಸೊ ಮಂತ್ರಗಳು ಮಾತ್ರ 3. ಒಂದು ಓಂ ನಮಃ ಶಿವಾಯ, ಒನ್ ಇಸ್ ಓಂ ನಮಃ ಶಿವಾಯ. ಸೊ ದಟ್ ಇಸ್ ದ ಒಂದು. ಇನ್ನೊಂದು ಶಿವೋಹಂ. ಸೊ ಓಂ ನಮಃ ಶಿವಾಯ, ವೆನ್ ವಿ ಕಮ್ ಟು ಈಚ್ ಆಫ್ ದಿ ಚಕ್ರ ವಿಲ್ ಮೆಡಿಟೇಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನೊಂದು ಮಂತ್ರ ಇಸ್ ಶಿವೋಹಂ, ಶಿವೋಹಂ, ಶಿವೋಹಂ ಅಂತ. ಸೊ 3ನೇ ಮಂತ್ರ ಓಂ ಉಮಾ ಮಹೇಶ್ವರಾಯ ನಮಃ. ಎಂಟೈರ್ ಫ್ಯಾಮಿಲಿ, ಶಿವನ ಎಂಟೈರ್ ಫ್ಯಾಮಿಲಿ, ಶಿವ, ಪಾರ್ವತಿ, ದಟ್ ಇಸ್ ಉಮಾ, ಅಂಡ್ ನಂದಿಕೇಶ್ವರ, ಭೃಂಗಿ, ಸುಬ್ರಹ್ಮಣ್ಯೇಶ್ವರ, ಗಣಪತಿ. ಸೊ ಓಂ ಉಮಾ ಮಹೇಶ್ವರಾಯ ನಮಃ. ಸೊ ಇಲ್ಲಿ ಬೀಜ ಮಂತ್ರ ಈಸ್ ಓಂ ನಮಃ ಶಿವಾಯ ಯಂ, ಯಂ, ಟು ಬಿ ಪ್ರೊನೌನ್ಸ್ಡ್ ಆಸ್ ಯಂಗ್, ಯಂಗ್, ಯಂಗ್ ಅಂತ. ಸೊ ಇದು ಯಾವ ವಿಕಾರವನ್ನ ನಿರ್ಮೂಲ ಮಾಡುತ್ತೆ ಅಂದ್ರೆ ಮೋಹ, attachment. So see, there is a difference between love and moha. Moha is attachment. So love andre preeti, universal love, divine love. Love means, the other day I told you, it is unconditional forgiveness, unconditional respect, unconditional acceptance. Okay, so unconditional trust. These 4 comprises what actually love is. ಸೊ ಅದರ ಆಪೋಸಿಟ್ ಏನು? ಮೋಹ. ಸೊ ಇದನ್ನ ಅಂದ್ರೆ ಈ ಒಂದು ಚಕ್ರದ ಮೇಲೆ ಮೆಡಿಟೇಟ್ ಮಾಡೋದ್ರಿಂದ ನಮ್ಮಲ್ಲಿ ಇರತಕ್ಕಂತ ಮೋಹ ಅಥವಾ ಅಟ್ಯಾಚ್ಮೆಂಟ್ ಹೋಗುತ್ತೆ. ಸೊ ದಿಸ್ ಹ್ಯಾಸ್ 12 petals. ಸೊ ದಿಸ್ ಹ್ಯಾಸ್ 12 petals. ಐ ಥಿಂಕ್ ಮಣಿಪೂರಕ ಚಕ್ರದ ಪೆಟಲ್ಸ್ ಹೇಳಿದ್ನ ನಾನು, 10 petals. ಇದು 12 petals. ಸೊ ಇದು ದೇವಿ ಹೂ ಕಂಟ್ರೋಲ್ಸ್ ದಿಸ್ ಇಸ್ ವೈಷ್ಣವಿ. And Upavayu is Naga. So ಲೋಕ ಯಾವುದು ಅಂದ್ರೆ ಮಹರ್ ಲೋಕ, ಭೂಹು ಭುವ ಸ್ವ ಮಹಃ, ಮಹಃ ಲೋಕ. ಅಂಡ್ ಕೋಶ, ಇಂಟೆಲೆಕ್ಚುಯಲ್ ಕೋಶ ಅಥವಾ ವಿಜ್ಞಾನಮಯ ಕೋಶ. ಐ ಥಿಂಕ್ ವಿ ಹ್ಯಾವ್ ಲೆಸ್ ದೆನ್ 1 minute time, with less than 15 seconds time. So I'll stop at this. Is everyone noting down? So next remaining is Vishuddha Chakra and Agnya Chakra ಮತ್ತೆ ಸಹಸ್ರಾರ ಚಕ್ರ. ಅದನ್ನ ನಾಳೆ ಹೇಳ್ಬಿಡ್ತೀನಿ. So Okay, sir. then we'll meditate. Please come to Namaskara Mudra. 3 Omkaras, please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands, rub both the palms, form a cup and keep them on the eyes. Slowly open your eyes, flipping the eyelids. Namaste, God bless you all. May all of you be healthy, wealthy, wisdom filled, happy and prosperous. Have a nice day. Please take care. Om Shanti.